ಜಮೀನು ವಿವಾದದಲ್ಲಿ ಅನ್ಯಾಯಕ್ಕೊಳಗಾದವರ ವಿರುದ್ಧವೇ ಎಫ್ಐಆರ್. ಬಳ್ಳಾರಿಯ ಸಂಡೂರು ತಾಲೂಕಿನ ತೋರಣಗಲ್ ಠಾಣೆಯಲ್ಲಿ ಘಟನೆ ನಡೆದಿದೆ. ಜಮೀನು ವಿವಾದದಲ್ಲಿ ಅನ್ಯಾಯಕ್ಕೊಳಗಾದವರ ವಿರುದ್ಧವೇ ಅಂದ್ರೆ ವಿಕ್ಟಿಮ್ಸ್ ಸಂತ್ರಸ್ತರ ವಿರುದ್ಧ ಅಂತ ಸಂಡೂರು ತಾಲೂಕಿನ ತೋರಣಗಲ್ ಠಾಣೆಯಲ್ಲಿ ನಡೆದಿದೆಯಂತೆ. ರಾಮರಾವ್ ಎಂಬಾತನಿಂದ ಲಿಂಗದಹಳ್ಳಿಯಲ್ಲಿ ಭೂಮಿ ಕಬ್ಜಾ. ಇದು ತಪ್ಪು ಎಂದು ಹಲವು ಸಲ ಪಂಚಾಯಿತಿ ಮಾಡಿದ್ರು ಡೋಂಟ್ ಕೇರ್. ತನ್ನ ಹಣಬಲದಿಂದ ಪೊಲೀಸರ ಮೇಲೆ ಒತ್ತಡವೇರಿದ ಆರೋಪ. ಸ್ವಂತ ಭೂಮಿಯಲ್ಲೇ ಉಳುಮೆಗೆ ಹೊರಟ 15 ರೈತರ ವಿರುದ್ಧವೇ ಕೇಸ್. ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ರೌಡಿ ಶೀಟರ್ಗಳ ಜೊತೆ ಬಂದು ಕೇಸ್ ಮಾಡಿಸಿದಾರಂತೆ. ನೋಡಿ, ಠಾಣೆಗೆ ನಾವು ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಆ ಕಂಪ್ಲೇಂಟ್ ಅನ್ನು ಅವರು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ಬರ್ಕತಾರೆ, ಎಫ್ಐಆರ್ ಅಂತ ಕರೀತೀವಿ. ಎಫ್ಐಆರ್ ಆದ ನಂತರ ಪೊಲೀಸರು ಪ್ರಾಥಮಿಕ ತನಿಖೆ ಮಾಡ್ತಾರೆ. ಆ ಆರೋಪ ಸತ್ಯವೇ ಆಗಿದ್ದರೆ ಚಾರ್ಜ್ ಶೀಟ್ ಅನ್ನು ಕೋರ್ಟಿಗೆ ಸಲ್ಲಿಸಲಾಗುತ್ತೆ. ಇನ್ನು ಆರೋಪ ಸುಳ್ಳು, ಕೊಟ್ಟಿರೋ ಒಂದು ಕಂಪ್ಲೇಂಟ್ ಸುಳ್ಳು ಹೇಳೋನೆ ಅಂದರೆ ಅದನ್ನು ಬಿ ರಿಪೋರ್ಟ್ ಮಾಡಲಾಗುತ್ತೆ. ಇನ್ನು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಸಿಗದಲೇ ಇದ್ರೆ ಅದನ್ನು ಸಿ ರಿಪೋರ್ಟ್ ಮಾಡಲಾಗುತ್ತೆ. ಎಫ್ಐಆರ್ ಮಾಡಿದ ತಕ್ಷಣ ಭಯಪಡೋದು. ಅನ್ಯಾಯಕ್ಕೊಳಗಾಗಿದ್ದವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ರೆ ನ್ಯಾಯಾಲಯದಲ್ಲಿ ಹೋರಾಟ ಮಾಡೋ ಅವಕಾಶಗಳಿರ್ತವೆ. ಪಕ್ಕದಲ್ಲಿ ಹೈನಳ್ಳಿ ಗ್ರಾಮದ ಭೂಮಿ ವಿವಾದ. ಅದು ಡೈಕ್ಲೆಟ್ನಲ್ಲಿ ಮೂಲ ಪಟ್ಟದಾರ ಸತ್ಯಪ್ಪಗಾರಿ ಸತ್ಯಪ್ಪ ಎಂದು ಅಲ್ಲಿಂದ ಇಲ್ಲಿಯ ತನಕ ಈ ಕಾಲಘಟ್ಟದವರೆಗೆ ಸತ್ಯಪ್ಪನ ವಂಶಸ್ಥರೇ ಆ ಭೂಮಿಯ ಅನುಭವದಲ್ಲಿದ್ದಾರೆ. ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಹನುಮಂತಪ್ಪ ಸಕ್ರಪ್ಪನವರು ಅವರ ಮಕ್ಕಳು ಅದನ್ನು ಕುಡುತಿನಿಯವರಿಗೆ ಮಾರಿಕೊಟ್ಟಿದ್ದಾರೆ. ಈಗ ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡಿದ್ದಾರೆ. ಈಗ ಅವರು ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡು ಮಾರಾಟ ಆಗಿದೆ. ಅವರು ಕ್ರಯ ಮಾಡಿಕೊಂಡವರು ಯಾವುದೇ ವಿಚಾರಿಸದೆ ಏಕಏಕಿಯಾಗಿ ಕುಡುತಿನಿಯ ರಾಜಶೇಖರ್ ಅಂತೇಳಿ ನಾವೇ ಬಂದ ಆಲಸ ನಾವೇ ಮಟ್ಟಿ ನಮ್ಮ ಅತ್ತೆ ಮಾವನ ಹೊಲ ಅದು. ನಾವು ಬಿತ್ತಿ ಬಂದ ಮೇಲೆ ನಾವು ಕೊಲ್ಲೂರಕ್ಕೆ ಹೋಗಿವಿ. ತಾವು ಬಂದು ರೌಡಿಗಳನ್ನ ಕರ್ಕೊಂಡು ಬಂದು ಒಂದು 30-40 ಜನ ಕಾರ್ ತಗೊಂಡು ಕರ್ಕೊಂಡು ಬಂದು ಬಿಟ್ಟ. ಯಾರು ಆತ ಶೇಖರಪ್ಪ ಕರ್ಕೊಂಬಂದು ಎಲ್ಲರೂ ಇದು ಕುಂತ್ಕೊಂಡ್ರು. ಬಂದು ಕುಂತ್ಕೊಂಡ್ರು. ನಮ್ಮಲ್ದಾಗ ನಾವು ಆರ್ಸ್ ಮಾಡಿ ಬರ್ರಿ ಹೊರ್ಯಾಕಂದ್ರು. ಅಂದರೆ ನಮ್ಮಲ್ದಾಗ ನಾವು ಮಾಡ್ತೀವಪ್ಪ, ನಿಮ್ಮಲ್ದಾಗ ಮಾಡಿಲ್ಲ ಅಂದ್ರೆ ನಾವು ಇಷ್ಟು ತಗೊಂಡಿವಿ ಅಂದ್ರೆ ಯಾರು ಕೊಟ್ಟಾರ ಅವ್ರು ಕರ್ಕೊಂಬರ್ರಿ, ನೀವು ನಮಗೆ ಗೊತ್ತಿಲ್ಲ ಹೆಂಗೆ ತಗೊಂಡ್ರಿ ಅಂತ ನಾವು ಕೇಳಿದ್ರೆ ನಾವು ಯಾರನ್ನ ಕೇಳೋಕ್ಕಲ್ಲ, ಯಾರನ್ನ ಬಿಡೋಕ್ಕಲ್ಲ, ನಮಗೆ ಪಾಣಿ ಐತೆ, ನಾವು ತಗೊಂಡಿವಿ, ಇದು ನಮ್ಮ ಹೊಲ ಬಿಟ್ಟು ಹೋಗ್ರಿ, ನಾವು ಬಿಡೋಕ್ಕಲ್ಲ, ಕೊಟ್ಟವ್ರನ್ನ ಕರ್ಕೊಂಬರ್ರಿ, ನಾವು